ಚೈತ್ರ ಕುಂದಾಪುರ ಮತ್ತೆ ಅದು 12 ವರ್ಷಗಳಿಂದ ಪ್ರೀತಿಸಿದ ಹುಡುಗನ ಜೊತೆ. ಇನ್ನು ಯಾರು ಆ ಹುಡುಗ, ಹೇಗೆ ಪ್ರೀತಿ ಶುರುವಾಯಿತು, ಎಲ್ಲಿದ್ದ ಪ್ರೀತಿ ಶುರುವಾಯಿತು ಎಲ್ಲವನ್ನ ತಿಳಿಯಬೇಕು ಅಂದ್ರೆ ತಪ್ಪದೆ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ನೀವು ಕೂಡ ಇವರನ್ನ ಇಷ್ಟಪಡುವವರಾಗಿದ್ರೆ ತಪ್ಪದೆ ವಿಡಿಯೋನ ಲೈಕ್ ಮಾಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಾರ್ಯಕ್ರಮದಲ್ಲಿ ಸ್ಪರ್ಧಿಸಿರುವಂತಹ ಚೈತ್ರ ಕುಂದಾಪುರ ಅವರ ಮದುವೆ ಹೌದು. ಚೈತ್ರ ಕುಂದಾಪುರ ಅವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತೆ. ಹಾಗಂತ ಅವರೇ ಮಜಾ ಟಾಕೀಸ್ನಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಕಳೆದ 12 ವರ್ಷಗಳಿಂದ ಚೈತ್ರ ಕುಂದಾಪುರ ಮತ್ತೆ ಆ ಹುಡುಗ ಪರಸ್ಪರ ಪ್ರೀತಿಸುತ್ತಿದ್ರು. ಇದೀಗ ಆ ಪ್ರೀತಿಗೆ ಕುಟುಂಬಸ್ಥರು ಒಪ್ಪಿಗೆಯನ್ನ ನೀಡಿದ್ದು ಮದುವೆಯನ್ನೇ ಆಗ್ತಾ ಇದ್ದಾರೆ. ಇನ್ನು ಚೈತ್ರ ಕುಂದಾಪುರ ಅವರದ್ದು ಕಾಲೇಜ್ ಲವ್ ಸ್ಟೋರಿ ಅಂತೆ. ಎಲ್ಲರಂತೆ ನಮ್ಮದು ರೊಮ್ಯಾಂಟಿಕ್ ಆಗಿ ಪ್ರೀತಿ ಏನ್ ಶುರುವಾಗಿಲ್ಲ ಕಣ್ರಿ. ನನ್ನನ್ನು ದ್ವೇಷಿಸುವವರೇ ಈಗ ಪ್ರೀತಿಸ್ತಾ ಇದ್ದಾರೆ ಎಂದು ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಕ್ಯಾಂಟೀನಲ್ಲಿ ನನ್ನ ಬಗ್ಗೆ ಬೈತಾ ಓಡಾಡುತ್ತಿದ್ರು ಆ ಹುಡುಗ. ನನ್ನನ್ನ ಕಂಡ್ರೆ ಇರಿಟೇಟ್ ಮಾಡಿಕೊಂಡು ಇವಳೊಬ್ಳು ಕಿರಿಕಿರಿ ಅಂತ ಇದ್ರು. ಕೊನೆಯಲ್ಲಿ ಅದು ಪ್ರೀತಿಯಾಗಿ ಬದಲಾಯಿತು ಎಂದು ಚೈತ್ರ ಕುಂದಾಪುರ್ ತಮ್ಮ ಲವ್ ಸ್ಟೋರಿ ಬಗ್ಗೆ ಮಜಾ ಟಾಕೀಸ್ನಲ್ಲಿ ರಿವೀಲ್ ಮಾಡಿದ್ರು. ಅಂದಹಾಗೆ ಸದ್ಯದಲ್ಲಿಯೇ ಗೊತ್ತಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಚೈತ್ರ ಕುಂದಾಪುರ್ ಅವರ ಭಾವಿ ಪತಿಯನ್ನ ಬಿಗ್ ಬಾಸ್ ಸ್ಪರ್ಧಿಗಳು ಭೇಟಿ ಮಾಡಿದ್ದಾರಂತೆ. ಆ ಹುಡುಗ ತುಂಬಾ ಸಾಫ್ಟ್, ಕೂಲ್ ಆಗಿ ಮಾತನಾಡ್ತಾರೆ. ಚೈತ್ರಾಗೆ ತದ್ವಿರುದ್ಧ ಎಂದು ಮಜಾ ಟಾಕೀಸ್ನಲ್ಲಿ ಅನುಷಾ ರೈ ಮತ್ತು ಧರ್ಮಕೀರ್ತಿರಾಜ್ ಅವರು ಹೇಳಿದ್ದಾರೆ. ಇನ್ನು ಸದ್ಯ ಮದುವೆಯ ಇನ್ವಿಟೇಷನ್ ಕಾರ್ಡ್ ಕೂಡ ಎಲ್ರಿಗೂ ಹಂಚೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ ಚೈತ್ರ ಕುಂದಾಪುರ್ ಅವರು. ಚೈತ್ರ ಕುಂದಾಪುರ್ ಅವರ ಮದುವೆ ದಿನಾಂಕ ಇನ್ನೂ ಬಹಿರಂಗವಾಗಿಲ್ಲ. ಮದುವೆ ಇನ್ವಿಟೇಷನ್ ಕಾರ್ಡ್ ಅನ್ನ ಕೊಡ್ತಾ ಇರುವಂತಹ ಚೈತ್ರ ತಮ್ಮ ಭಾವಿ ಪತಿಯ ಹೆಸರನ್ನ ಮತ್ತು ಫೋಟೋವನ್ನ ರಿವೀಲ್ ಮಾಡ್ತಿಲ್ಲ. ಆದಷ್ಟು ಬೇಗ ನಿಮಗೆ ತಿಳಿಯುತ್ತೆ ಎಂದು ಮಾತ್ರ ಹೇಳ್ತಾ ಇದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಚೈತ್ರ ಕುಂದಾಪುರ್ ತಮ್ಮ ಉಂಗುರವನ್ನ ಕಳೆದುಕೊಂಡು ಚಡಪಡಿಸುತ್ತಿದ್ರು. ಅದು ಚೈತ್ರ ಅವರ ಭಾವಿ ಪತಿ ಕೊಟ್ಟಿರುವಂತಹ ಉಂಗುರ ಎಂದು ಸುದ್ದಿಯಾಗಿದೆ. ಕೊರಗಜ್ಜ ಪವಾಡದಿಂದ ಉಂಗುರ ಕೂಡ ಚೈತ್ರ ಕುಂದಾಪುರ್ ಅವರಿಗೆ ವಾಪಸ್ ಸಿಕ್ಬಿಡ್ತು. ಸೊ ಇಷ್ಟೆಲ್ಲ ಲವ್ ಸ್ಟೋರಿ ಇದ್ದ ಚೈತ್ರ ಕುಂದಾಪುರ್ ಅವರ ಬಾಳಿನಲ್ಲಿ ಮದುವೆಯ ಶುಭ ಸುದ್ದಿ ಕೇಳಿ ಬರ್ತಾ ಇದೆ. ಇನ್ನು ಇವರು ಮದುವೆಯಾಗಿ ಅವರ ದಾಂಪತ್ಯ ಜೀವನ ಚೆನ್ನಾಗಿರಲಿ ಎಂದು ಆಶಿಸೋಣ. ಇನ್ನು ಚೈತ್ರ ಕುಂದಾಪುರ್ ಅವರ ಮದುವೆ ಆಗ್ತಾ ಇರೋದು ಯಾರನ್ನ, ಅವರ ಹೆಸರೇನು, ಅವರ ಊರು ಯಾವುದು ಎಲ್ಲವನ್ನ ಮತ್ತೊಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೇವೆ. ಹಾಗಾಗಿ ನಮ್ಮ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ.